ನಮ್ಮೆಲ್ಲರ ಜನನಾಯಕರಾದ ಅರಮನೆ ಶಂಕರಣ್ಣ ರವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿದ ಸ್ನೇಹಿತರು ಹಾಗೂ ಹಿರಿಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿ ಶುಭ ಕೋರಿದರು. ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಹನುಮಂತನಗರ
ಅಶ್ವತ್ಥ ಕಟ್ಟೆ ಗೆಳೆಯರ ಬಳಗದ ಈ ಪ್ರದೇಶದಲ್ಲಿ ಒಂದು ಹಬ್ಬದ ವಾತಾವರಣ. ಕೇವಲ 3 ವರ್ಷದ ಅವಧಿ, 2023 2026 ಇವತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ಅವರ ಸಮಾಜ ಸೇವೆ ಮೂಲಕ ಇವತ್ತು ಸರ್ಕಾರ ಏನೋ ಅದೇನೋ ಗ್ಯಾರಂಟಿ ಅಂತ ಏನೋ ಬಸ್ಗಳನ್ನ ಬಿಟ್ಟಿರ್ಬೋದು, ಆದರೆ ಸ್ವಂತ ಕಷ್ಟಪಟ್ಟ ಸಂಪಾದನೆಯಿಂದ ಇವತ್ತು ಸಾರ್ವಜನಿಕರಿಗೆ ಬೆಂಗಳೂರಿಂದ ನಾಗಮಂಗಲಕ್ಕೆ ಉಚಿತವಾಗಿ ಬಸ್ ಸೇವೆಯನ್ನ ಯಾರೊಬ್ರು ಮಾಡಿದ್ರು ಅಂತ ಅಂದ್ರೆ ಈ 2023ರಿಂದ 2026 ಅಲ್ಪಾವಧಿಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಒಳ್ಳೆತನದಿಂದ ಚಿರಪರಿಚಿತರಾದ್ರು ಅಷ್ಟು ಬೇಗ ಅಂತ ಯಾರಂತ ಅಂದ್ರೆ ಅದು ನಮ್ಮ ಅರಮನೆ ಶಂಕರ್ ಅವರು. ಇವತ್ತು ಅವರ ಜನ್ಮದಿನ, ಅವರ ಹುಟ್ಟುಹಬ್ಬವನ್ನ ಅಶ್ವತ್ಥ ಕಟ್ಟ ಗೆಳೆಯರ ಬಳಗದ ಸ್ಥಳದಲ್ಲಿ ನಮ್ಮ ಮಂಜೂರವರು, ಜೈ ಕರ್ನಾಟಕ ಮಂಜೂರವರು, ನಮ್ಮ ಆಪ್ತ ಸ್ನೇಹಿತರಾದ ವೆಂಕಟೇಶ್ ರವರು, ನಮ್ಮ ಮಾಜಿ ಕಾರ್ಪೊರೇಟರ್ ಬಸವಲಿಂಗಪ್ಪ ಅವರ ಮಗ ನಾಗೇಶ್ ಅವರು, ಇತರರು ಎಲ್ಲ ಶಂಕರ್ ಅವರ ಅಭಿಮಾನಿಗಳು, ನಮ್ಮ JDS ಪಕ್ಷದ ಕಾರ್ಯಕರ್ತರು, ಸ್ನೇಹಿತರು ಪ್ರತಿಯೊಬ್ಬರು ಸೇರ್ಕೊಂಡು ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಶಂಕರ್ ಅವರು ಇತ್ತೀಚೆಗೆ ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ರು ಸಹ ಚುನಾವಣಾ ರಾಜಕಾರಣದಲ್ಲಿ ಅವರಿಗೆ ಸೋಲಾಗಿರ್ಬೋದು, ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ಅವರಿಗೆ ಗೆಲುವಾಗಿದೆ. ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಅವರಿಂದ ಸಹಾಯ ಪಡ್ಕೊಂಡವರು ಅನೇಕರು, ಯಾರಿಗೂ ಇಲ್ಲ ಅಂದವರಿಲ್ಲ. ಇವತ್ತು ಲೈ ಕ್ಯಾಂಪ್ ಮಾಡಿ ಸಾವಿರಾರು ಜನಕ್ಕೆ ನೇತ್ರ ಚಿಕಿತ್ಸೆಯನ್ನ ಕೊಟ್ಟವರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಮನೆ ಶಂಕರ್ ಅವರು. ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಗುರುತಿಸ್ಕೊಂಡು ಸಮಾಜ ಸೇವೆ ಮೂಲಕ ಜನರಿಗೆ ನಾನು ಹತ್ತಿರವಾಗಿ ಇರ್ತೇನೆ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮೊಡೆ ಇರ್ತೀನಿ ಅಂತ ಇಷ್ಟು ಸಣ್ಣ ವಯಸ್ಸಲ್ಲೇ ಈ ತೀರ್ಮಾನ ತಗೊಂಡು ಅವರ ಸ್ವಂತ ಸಂಪಾದನೆಯಿಂದ ಈ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಶಂಕರ್ ಅವರು. ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅವರು ಬೆಳಿಬೇಕು, ಇಂಥವ್ರು ಬೆಳಿಬೇಕು. ಇಂಥವ್ರು ಬೆಳೆದ್ರೇನೆ ನಮ್ಮ ಸಮಾಜ ಒಳ್ಳೆ ರೀತಿ ಸುಧಾರಣೆ ಆಗೋದು ಸಹ. ಇಂಥವ್ರು ರಾಜಕೀಯವಾಗಿ ಬೆಳಿಬೇಕು. ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ದೇವರವ್ರಿಗೆ ಅಧಿಕಾರ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಂಪತ್ತು ಇನ್ನು ಇವಾಗೂ ಇದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ. ಯಾಕಂದ್ರೆ ಅವ್ರ ಸಂಪತ್ತು ಬಂದಷ್ಟು ಜನರಿಗೆ ವಿನಿಯೋಗಿಸ್ತಾರ ಹಣನ. ಅದರಿಂದ ಇನ್ನೂ ಅವ್ರಿಗೆ ಹೆಚ್ಚಿನ ಸಂಪತ್ತು ಕೊಡ್ಲಿ. ಅರಮನೆ ಶಂಕರ್ ಅವರು ಹೆಸರನ್ನ ತಕ್ಕನಾಗಿ ಅರಮನೆ ರಾಜನಾಗಿ ಸೇರ್ಕೊಂಡು ಜನಸೇವೆಯನ್ನ ಮಾಡ್ಲಿ ಅಂತ ಅವ್ರಿಗೆ ಹಾರೈಸ್ತಾ, ಅರಮನೆ ಶಂಕರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವ್ರಿಗೆ ಆಯಸ್ಸು, ಐಶ್ವರ್ಯ, ಸಮೃದ್ಧಿ, ನೆಮ್ಮದಿ ಎಲ್ಲ ಕೊಡ್ಲಿ, ಉನ್ನತ ಸ್ಥಾನದಲ್ಲಿ ಕೊಡ್ಲಿ ಅಂತ ಅವ್ರಿಗೆ ಹಾರೈಸ್ತಾ, ಮತ್ತೊಮ್ಮೆ ಶಂಕರ್ ಅವರೇ ನಿಮ್ಗೆ ಹಾರ್ದಿಕ ಶುಭಾಶಯಗಳು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ. ಶಂಕರ್ ಅವ್ರ ಬರ್ದ್ರೆ ನಿನ್ನೆ ಆಗಿರ್ಬೇಕು, ನಿನ್ನೆ ಹುಡ್ದಪ್ಪ. ನಮ್ಮ ಶಂಕರ್ ಅವರ ಹುಟ್ಟುಹಬ್ಬ ನಿನ್ನೆ 28/1/2026 ಆಚರಣೆ ಆಗಿದೆ. ನಮ್ಮ ಎಲ್ಲ ಸ್ನೇಹಿತರು ಮಿತ್ರರೆಲ್ಲ ಸೇರಿ ಈ ಒಂದು ದಿವಸ ನಮ್ಮ ಹನುಮನಗರ ಅಶ್ವತ್ಥ ಕಟ್ಟೆಯ ಪವಿತ್ರವಾದ ಒಂದು ಸ್ಥಳದಲ್ಲಿ ಈ ದಿನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಮಿತ್ರರು ಸೇರಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ನಾವು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆತ್ಮೀಯ ಸ್ನೇಹಿತರಾದ ಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರು ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಲು ಅವ್ರಿಗೆಲ್ಲ ಜಯಗಳು ಲಭಿಸಲಿ ಅಂತೇಳಿ, ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕ್ರಮಗಳೆಲ್ಲ ನೆರವೇರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ಶಂಕರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶಂಕರಣ್ಣ ಅಂತಂದ್ರೆ ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ರು, ನಮ್ಗೆಲ್ಲರಿಗೂ ಒಂದು ದೊಡ್ಡಣ್ಣ ಇದ್ದಂಗೆ ಲೆಕ್ಕಾಚಾರ. ಇವರೆಲ್ಲ ಹೇಳದಂಗೆ ಬಸ್ಸನ್ನ ಉಚಿತವಾಗಿ ಬಿಟ್ಟು ಅದನ್ನ ಕಾಪಿ ಮಾಡೋದು ಸರ್ಕಾರದವರು, ಅದಕ್ಕಿಂತ ಬೇರೆ ಬೇರೆ ರೀತಿಗಳಲ್ಲಿ ಎಲ್ಲಾ ರೀತಿ ಕೆಲಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ಅವರೊಂದು ಕಾನ್ಸೆಪ್ಟ್ ತಂದ್ರು, ಏನಂತಂದ್ರೆ
ಮಕ್ಕಳಿಗೆ ಇನ್ಸೂರೆನ್ಸ್ ಅನ್ನೋದು ತಂದ್ಕೊಟ್ರು. ಸ್ಕೂಲ್ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್, ಅದನ್ನ ಯಾರು ಮರೆಯಕ್ಕಾಗಲ್ಲ. ಬಟ್ ಇಂಥವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ರೀತಿ ಬೇರೆ ಬೇರೆ ಕೆಲಸಗಳು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಎಲ್ಲಾ ರೀತಿ ಉನ್ನತ ಸ್ಥಾನವನ್ನು ಕಲ್ಪಿಸ್ಕೊಡ್ಲಿ ಅಂತ ಏಕೆಂದ್ರೆ ಎಲ್ಲಾ ರೀತಿ ಇದೆ, ಐಶ್ವರ್ಯ ಇದೆ, ಆರೋಗ್ಯ ಇದೆ, ಮತ್ತು ಎಲ್ಲ ಇದೆ. ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಇರ್ಲಿ. ಜೊತೆಗೆ ನಾವೆಲ್ಲರೂ ಐಶ್ವರ್ಯಕ್ಕಿನ್ನ ಅವರಲ್ಲಿ ಇರುವಂತ ಈ ಕಾರ್ಯಕ್ರಮಗಳು ಸಾರ್ವಜನಿಕ ಅನುಕೂಲ ಆಗ್ಬೇಕು, ಅಂತವ್ರು ಅಧಿಕಾರಕ್ಕೆ ಬರಬೇಕು, ಅವ್ರು ಯಾವ್ದಾದ್ರು ಒಂದು ಸ್ಥಾನಮಾನಗಳಿಗೆ ಬರಬೇಕು ಅನ್ನೋದು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅದೇ ಮತ್ತೊಮ್ಮೆ ಶಂಕರಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರಿಗೆ 100 ವರ್ಷ ಆಯುಸ್ಸು ಆರೋಗ್ಯ ಕೊಡ್ಲಿ, ಅಧಿಕಾರನೂ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ. ಇದಕ್ಕೆ ಉತ್ತಮ ಕಾರಣಕರ್ತರಾದ ನಮ್ಮ ಪ್ರಸಾದ್ ಸಾರು, ವೆಂಕಟೇಶ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಬಹಳ ಸಂತೋಷದ ದಿನ. ಏಕೆಂದ್ರೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದಂಥವರು, ಎಲ್ಲ ಜನರ ನಮ್ಮ ಕಾರ್ಯಕರ್ತರ ವಿಶ್ವಾಸ ಗಳಿಸಿಕೊಂಡ್ರು ಅಂತ ಅರಮನೆ ಶಂಕರ್ ಅವರ 46ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಮತ್ತೆ ಎಲ್ಲರೂ ಅವರಿಗೆ ಶುಭ ಕೋರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ, ಬೆಂಗಳೂರು ನಗರ ಜನತಾದಳದ ಪರವಾಗಿ ಅವರಿಗೆ ನಾನು ಸಹ ಶುಭ ಕೋರ್ತಾ ಇದ್ದೇನೆ. ಅವರಿಗೆ ಒಳ್ಳೇದಾಗ್ಲಿ, ಅಭಿವೃದ್ಧಿ ಆಗ್ಲಿ, ಅವರ ಸಮಾಜ ಸೇವೆ ಇನ್ನಷ್ಟು ವಿಸ್ತಾರವಾಗ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಅರಮನೆ ಶಂಕರ್ ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನ ಪಕ್ಷದ ಪರವಾಗಿ ಕೋರುತ್ತೇನೆ. ನಮ್ಮ ಆತ್ಮೀಯರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮತ್ತೆ ಬಸವನಗುಡಿ ಕ್ಷೇತ್ರದ ಪ್ರತಿಷ್ಠಿತ ಅಭ್ಯರ್ಥಿಯಾಗಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ಅರಮನೆ ಶಂಕರ್ ಅವರ 46ನೇ ವರ್ಷದ ಹುಟ್ಟುವ ಹಬ್ಬವನ್ನು ನಮ್ಮ ಕಟ್ಟೆ ಭವನದಲ್ಲಿ ನಮ್ಮ ಎಲ್ಲ ವೆಂಕಟೇಶ್, ಮಂಜು, ಪ್ರಸಾದ್ ಅವರು, ನಾಗೇಶು, ಎಲ್ಲ ಆತ್ಮೀಯ ಸ್ನೇಹಿತರು ಸೇರಿ ಜನತಾದಳ ಜಾತ್ಯತೀತ ಪಕ್ಷದ ಎಲ್ಲ ಮುಖಂಡರು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಭಗವಂತ ಅವರಿಗೆ ಹೆಚ್ಚಿನ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಜನಸೇವೆ ಮಾಡೋ ಅವಕಾಶ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನಗೆ ರಾಜಕೀಯವಾಗಿ ಹುಟ್ಟು ಕೊಟ್ಟಿದ್ದ ಬಸವನಗುಡಿ ಕ್ಷೇತ್ರದಲ್ಲಿ ನನ್ನ ಹುಟ್ಟುಹಬ್ಬನ ಹಿರಿಯರಾದಂತ ಪ್ರಸಾದ್ ಅಣ್ಣ ನೇತೃತ್ವದಲ್ಲಿ ಜಿಪಿ ಅಣ್ಣ, ನಮ್ಮ ಮಂಜಣ್ಣ, ಹಾಗೆ ನಮ್ಮ ಪಕ್ಷದ ನಾಯಕರಾದಂತ ರಾಜು ಅವರು, ಸಿದ್ದೇಗೌಡರು, ಬಸವರಾಜಣ್ಣ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದಾರೆ. ನನ್ನ ಬಸವನಗುಡಿ ಕ್ಷೇತ್ರಕ್ಕೆ ಹೊಸದಾಗಿ ನಾನು ಬಂದಾಗ ವಯಸ್ಸು ನಾನು ನೋಡಿದೆ, ಚಿಕ್ಕ ಹುಡುಗ ಅನ್ನೋದು ನೋಡಿದೆ. ನಾನು ರಾಜಕೀಯವಾಗಿ ಹೊಸಬ ಆದ್ರೂ ಸಹ ಯಾರು ಸಹ ಅದನ್ನ ನನಗೆ ತೋರಿಸ್ದೇನೆ ಎಲ್ಲರೂ ನನಗೆ ಸಹಕಾರ ನೀಡಿ ಈ ದಿನ ನನ್ನ ಒಬ್ಬ ನಾಯಕನ ತರ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ನಾನು ಯಾವತ್ತೂ ಅವ್ರ ಪ್ರೀತಿ ಇದಕ್ಕೆ ಚಿರಋಣಿ ಆಗಿರ್ತೀನಿ. ದೇವರಲ್ಲಿ ಒಂದೇ ಒಂದು ಅವಕಾಶ ಕೇಳ್ಕೊಳ್ತಾ ಇದ್ದೀನಿ. ಇವರ ಋಣನ ಯಾವ ರೀತಿ ನಾನು ತೀರಿಸ್ಬೇಕು, ಅದಕ್ಕೊಂದು ಅವಕಾಶನ ದೇವರಲ್ಲಿ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ದೇವರು ಅವಕಾಶ ಮಾಡ್ಕೊಡ್ತಾನೆ, ಹಾಗೆ ಜನನು ಅವಕಾಶ ಮಾಡ್ಕೊಡ್ತಾರೆ ಅಂತ ನಂಬಿದ್ದೀನಿ. ಹಾಗಾಗುತ್ತೆ, ಒಳ್ಳೇದು ಹಾಗೆ ಆಗುತ್ತೆ. ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಮುಂಚೆನೆ ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಸೋತಿದ ತಕ್ಷಣ ಮನೆಗೆ ಸೇರ್ಕೊಳ್ಳೋದು, ಗೆದ್ದಿದ ತಕ್ಷಣ ಸುಮ್ಮನೆ ಊರ್ ಸುತ್ತೋದು ಅಪಾರ ಏನಿಲ್ಲ. ಸೋಲು ಗೆಲುವು ಫಿಕ್ಸ್ ಮಾಡ್ಕೊಂಡೇ ರಾಜಕೀಯಕ್ಕೆ ಬರ್ಬೇಕು. ಅದರ್ವೈಸ್ ಯಾರು ರಾಜಕೀಯಕ್ಕೆ ಬರಬಾರ್ದು. ಯಾಕಂದ್ರೆ ಸೋಲು ಗೆಲುವು ನಮ್ ಕೈಲಿಲ್ಲ, ಎಲ್ಲ ದೇವ್ರ ಕೈಲಿದೆ, ಜನಗಳ ಕೈಲಿದೆ. ಜನ ಪ್ರೀತಿ ವಿಶ್ವಾಸ ಗಳಿಸೋದೊಂದು, ಮತ ಆಗಿ ಕನ್ವರ್ಟ್ ಆಗೋದೊಂದು. ನನಗೆ ಪ್ರೀತಿ ವಿಶ್ವಾಸ ಮತಕ್ಕಿಂತ ಜಾಸ್ತಿ ಸಿಕ್ಕಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಇದು ಮತವಾಗೂ ಕನ್ವರ್ಟ್ ಆಗುತ್ತೆ. ಅವ್ರ ಸೇವೆ ಮಾಡ್ಲಿಕ್ಕೆ ನನಗೂ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನನಗೆ ತುಂಬಾ ವಿಶ್ವಾಸ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಾನು ಜನಗಳ ಸೇವೆ ಮಾಡಲಿಕ್ಕೆ ಸದಾ ರೆಡಿ ಇರ್ತೀನಿ.